ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರನ್ನು ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾವಿಲ್ಲಿ ಸೇರಿಸಿದ್ದೀವಿ. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ತುಂಬ ಮಳೆ ಆಗ್ತಾ ಇರೋದ್ರಿಂದ ನೀರಿನ ಶೇಖರಣೆ ಅಲ್ಲಲ್ಲಿ ಆಗಿರೋದ್ರಿಂದ ಜಿಲ್ಲೆಯಲ್ಲಿ ಒಂದಷ್ಟು ಶಂಕಿತ ಡೆಂಗ್ಯೂ ಪ್ರಕರಣಗಳು ವರದಿಯಾಗ್ತಾಯಿದ್ದು. ಸೊ ಸಾರ್ವಜನಿಕರಿಗೆ ಇದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾವಿವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ಈ ಮಾಹಿತಿ ತಲುಪಲಿ ಅಂಥೇಳಿ ಎಲ್ಲರನ್ನ ಕರೆದಿದ್ದೀನಿ. ನಮ್ಮಲ್ಲಿ ಬೆಳ್ತಂಗಡಿ, ಸುಳ್ಯ ಹಾಗೂ ಬಂಟ್ವಾಳ ತಾಲೂಕಲ್ಲಿ ಒಂದಷ್ಟು ಏರುಗತಿಯಲ್ಲಿದ್ದಾವೆ. ಇದುವರೆಗೆ 33 ಖಚಿತ ಪ್ರಕರಣಗಳು ವರದಿಯಾಗಿದ್ದಾವೆ. ಈಗಾಗಲೇ ಎಲ್ಲ ಸಾರ್ವಜನಿಕರಿಗೆ ಡೆಂಗ್ಯೂ ಹೇಗೆ ಹರಡುತ್ತೆ, ರೋಗ ಲಕ್ಷಣಗಳು ಎಲ್ಲ ಗೊತ್ತಿದೆ. ಆದಾಗ್ಯೂ ಮತ್ತೊಮ್ಮೆ ಇದನ್ನು ಹೇಳಬೇಕು, ಹೇಳಿದರೆ ಅಟ್ಲೀಸ್ಟ್ ಅವರಿಗೆ ಮತ್ತೆ ಮರುಕಳಿಸ್ಬೋದು ನೆನಪು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಡೆಂಗ್ಯೂ ಜ್ವರ ಒಂದು ವೈರಸ್ಸಿಂದ ಹರಡುವಂಥ ರೋಗವಾಗಿದ್ದು ಈಡೀಸ್ ಈಜಿಪ್ಟೈ ಅನ್ನುವ ಒಂದು ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಕಚ್ಚುವಂಥ ಸೊಳ್ಳೆಯಾಗಿದ್ದು ಇದನ್ನು ಟೈಗರ್ ಮಸ್ಕಿಟೋ ಅಂತ ಕೂಡ ನಾವು ಕರಿತೇವೆ. ಇದರ ಜೀವಿತಾವಧಿ ಸುಮಾರು 28 ದಿವಸದಿಂದ 1 ತಿಂಗಳಾಗಿದ್ದು, ಒಂದು ಸೊಳ್ಳೆ ತನ್ನ ಜೀವಿತಾವಧಿಯಲ್ಲಿ 10 ರಿಂದ 15 ಬಾರಿ ಮೊಟ್ಟೆಯನ್ನು ಇಡುತ್ತೆ. ಪ್ರತಿ ಬಾರಿ ಮೊಟ್ಟೆ ಇಟ್ಟಾಗಲೂ ಅದನ್ನು 100 ರಿಂದ 150 ಮೊಟ್ಟೆ ಇಡುತ್ತೆ. ವಿಶೇಷ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸೋಂಕಿತ ಸೊಳ್ಳೆ ಮೊಟ್ಟೆ ಇಟ್ಟರೆ ಒಂದು 10 ಸರಿ ಮೊಟ್ಟೆ ಇಡುತ್ತೆ ಅಂತ ಅಂದ್ಕೊಂಡ್ರು ಕೂಡ 15 ಬಾರಿ ಇಟ್ಟರೆ 1,500 ಮೊಟ್ಟೆ ಆಯಿತು. ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಸೊಳ್ಳೆಯ ಮೊಟ್ಟೆಯ ಮೂಲಕವೂ ವೈರಸ್ ಹರಡುತ್ತೆ. ನಾನು ರಿಪೀಟ್ ಮಾಡ್ತೀನಿ, ಸೊಳ್ಳೆಯ ಮೊಟ್ಟೆ ಮೂಲಕ ಕೂಡ ವೈರಸ್ ಹರಡೋದ್ರಿಂದ ಎಷ್ಟು ಮೊಟ್ಟೆ ಒಡೆದು ಮರಿಯಾಗಿ ಸೊಳ್ಳೆ ಆಗ್ತೇವೆ ಅಷ್ಟೂ ಸೊಳ್ಳೆಗಳಿಗೆ 1,500 ಸೊಳ್ಳೆಗೆ ನಾವು ಈ ಸೋಂಕನ್ನು ಆ ಸೋಂಕಿತ ಸೊಳ್ಳೆ ಕೊಡುತ್ತೆ. ಸೊ ಇದು ಅತ್ಯಂತ ಗಂಭೀರವಾಗಿರೋದ್ರಿಂದ ನಾವು ಇದನ್ನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಪ್ರತಿ ಸೊಳ್ಳೆ ಸ್ವಲ್ಪ ತೇವಾಂಶ ಇದ್ದರೂ ಕೂಡ ಮೊಟ್ಟೆಯನ್ನು ಇಡುತ್ತೆ. ಎಲ್ಲೆಲ್ಲಿಡುತ್ತೆ ಅಂತ ನಾವು ಗಮನಿಸಿದರೆ ಮನೆಯ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ. ಮನೆಯ ಒಳಾಂಗಣಗಳಲ್ಲಿ ನಾವು ಹೂದಾನಿಗಳ ಅಡಿ ತಟ್ಟೆಗಳಲ್ಲಿ, AC ಹಿಂದೆ ನೀರು ನಿಂತಿರೋಂತಾಗಲಿ, ಫ್ರಿಜ್ಜಿಂದ ನೀರು ನಿಂತಿದ್ದರೆ, ಮನೆಯಲ್ಲಿ ನಾವು ನೀರು ಸಂಗ್ರಹ ಮಾಡುವಂಥ ತೊಟ್ಟಿ, ಡ್ರಮ್ಮು, ಟ್ಯಾಂಕು, ನೀರು ಸಂಗ್ರಹಗಳಲ್ಲಿ, ಹಾಗೂ ಹೊರಗಡೆ ನಾವು ಹೊರಾಂಗಣಗಳಲ್ಲಿ ಟೈರು, ಟ್ಯೂಬು, ಸಿಯಾಳದ ಬುರುಡೆಗಳಿರ್ಬೋದು, ಆ ಥರ ಇತರ ಯಾವುದೇ ಘನ ತ್ಯಾಜ್ಯ ವಸ್ತುಗಳಿದ್ದರೂ ಕೂಡ ಅಲ್ಲಿ ಸ್ವಲ್ಪ ನೀರು. ಇಲ್ಲಿ ಈ ಸೊಳ್ಳೆಯು ತಿಳಿ ಶುದ್ಧವಾದ ಸಣ್ಣ ನೀರಿನ ಮೂಲಗಳಲ್ಲಿ ಈ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡುತ್ತೆ. ಸೊ ನೀರಿನ ಮೂಲವನ್ನು ನಾವು ನಿರ್ಮೂಲನೆ ಮಾಡುವ ಮೂಲಕ ನಾವು ಸೊಳ್ಳೆಯನ್ನು ಸಂಪೂರ್ಣವಾಗಿ 100% 100% ನಾವು ನಿರ್ಮೂಲನೆಯನ್ನು ಮಾಡ್ಬೋದು. ಸೊಳ್ಳೆ ನಿಯಂತ್ರಣವನ್ನು ನಾವು ಮಾಡ್ಬೋದಾಗಿದೆ. ಇನ್ನು ಡೆಂಗ್ಯೂ ಜ್ವರದ ಬಗ್ಗೆ ನಾವು ಹೇಳೋದಾದರೆ, ಇದು ನೀರಿನ ಸಮಸ್ಯೆ ಇದ್ದರೆ ನಾವು ತೊಟ್ಟಿ, ಡ್ರಮ್ಮು, ಬ್ಯಾರಲನ್ನು ಟೈಟಾಗಿ ಬಟ್ಟೆ ಕಟ್ಟುವ ಮೂಲಕ ಅಥವಾ ಮುಚ್ಚಳ ಹಾಕೋದ್ರಿಂದ ಸೊಳ್ಳೆ ನುಸುಳದಂತೆ ನಾವು ಎಚ್ಚರ ವಹಿಸಿದರೆ ಖಂಡಿತವಾಗಿಯೂ ಸೋಂಕನ್ನು 100ಕ್ಕೆ 100ರಷ್ಟು ತಡಿಬೋದು. ಇನ್ನು ಡ್ರೈ ಡೇ ಅಂತ ಹೇಳ್ಬಿಟ್ಟು ಪ್ರತಿ ಶುಕ್ರವಾರ ನಾವು ಮಾಡ್ತಾಯಿದ್ದೀವಿ. ಡ್ರೈ ಡೇನಲ್ಲಿ ಏನು ಮಾಡಬೇಕಂದ್ರೆ, ವಾರಕ್ಕೆ 1 ಬಾರಿ ನಾವು ನೀರು ಶೇಖರಣೆ ಮಾಡುವಂಥ ತೊಟ್ಟಿ, ಡ್ರಮ್ಮು, ಬ್ಯಾರಲ್ಲು, ಈ ಥರ ನೀರು ಸಂಗ್ರಹಕಾರಗಳನ್ನು ಚೆನ್ನಾಗಿ ತಿಕ್ಕಿ ತೊಳೆದು ಒಣಗಿಸಿ 1 ದಿನ ಬಿಡುವು ಕೊಟ್ಟು ಆನಂತರ ತುಂಬಿಸೋದ್ರಿಂದ ಸೊಳ್ಳೆಯ ಲೈಫ್ ಸೈಕಲ್ ಏನಿರುತ್ತೆ ಅದು ಜೀವನ ಚಕ್ರವನ್ನು ನಾವು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊಳ್ಳೆಯ ಮೊಟ್ಟೆ ಇಟ್ಟು ಮರಿ ಮಾಡೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ದಯವಿಟ್ಟು ಇದನ್ನು ಎಲ್ಲ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಮಾಡೋದು ಸೂಕ್ತ ಹಾಗೂ ಮಾಡೋದಕ್ಕೆ ನಾನು ಎಲ್ಲರಿಗೂ ಕೋರಿಕೆಯನ್ನು ಮಾಡ್ತಿದ್ದೇನೆ. ಎರಡನೇದು ವೈಯಕ್ತಿಕ ರಕ್ಷಣೆ. ಈಗ ಅಡಲ್ಟ್ ಮಸ್ಕಿಟೋದಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೈ ತುಂಬುವಂಥ ಬಟ್ಟೆಯನ್ನು ಧರಿಸುವಂಥದ್ದು, ಸೊಳ್ಳೆ ಮಸ್ಕಿಟೋ ರಿಪೆಲೆಂಟ್ಸ್ ಅಂದರೆ ಬೇವಿನ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಅದನ್ನು ಮಿಶ್ರಣ ಮಾಡಿ ಮೈಗೆ ಹಚ್ಚೋದ್ರಿಂದ ಸೊಳ್ಳೆ ಕಚ್ಚೋದನ್ನು ನಾವು ನೈಸರ್ಗಿಕವಾಗಿ ನಾವು ತಪ್ಪಿಸ್ಬೋದಾಗಿದೆ. ಏಕೆಂದರೆ ಕೆಲವು ಬಾರಿ ಈ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಇರೋದೇ ಕೆಲವು ರೆಸ್ಪಿರೇಟರಿ ಅಲರ್ಜಿ ಅಥವಾ ಕೆಮ್ಮು ಅಲರ್ಜಿ ಕೂಡ ಆಗೋ ಸಾಧ್ಯತೆ ಇರೋದ್ರಿಂದ ನೈಸರ್ಗಿಕವಾಗಿ ಸಿಗುವಂಥ ಬೇವಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ದೇಹಕ್ಕೆ ಸೊಳ್ಳೆ ಕಚ್ಚೋದ್ರಿಂದ ನಾವು ರಕ್ಷಣೆಯನ್ನು ಪಡೆಯಬಹುದಾಗಿದೆ. ಇದ್ರ ಜೊತೆಗೆ ಸೊಳ್ಳೆ ಪರದೆಯನ್ನು ಕಟ್ಟಿ ನಾವು ಉಪಯೋಗಿಸೋದ್ರಿಂದ ನಾವು ಸೊಳ್ಳೆ ಕಚ್ಚುವಿಕೆಯಿಂದ ನಾವು ದೂರ ಇರ್ಬೋದು. ಇದ್ರ ಜೊತೆಗೆ ನೈಸರ್ಗಿಕವಾಗಿ ಈಗ ಯಾರಾದರೂ ಈಗ
ಫಿಶ್ ಟ್ಯಾಂಕ್ ಇರುತ್ತೆ ಅಥವಾ ನೀರು ನಿಲ್ಲೋ ಅಂಥ ದೊಡ್ಡ ಹೊರಗಡೆ ಟ್ಯಾಂಕ್ ಇದ್ದರೆ ಅಂಥ ಕಡೆ ಗಪ್ಪಿ ಮೀನುಗಳನ್ನು ಬಿಡೋದ್ರಿಂದ ಈ ಗಪ್ಪಿ ಮೀನುಗಳು ಸೊಳ್ಳೆ ಮರಿಗಳನ್ನು ತಮ್ಮ ಆಹಾರವಾಗಿ ಬಳಸ್ಕೊಂಡು ಜೀವಿಸ್ತವೆ. ಹಾಗಾಗಿ ಸೊಳ್ಳೆ ನಿಯಂತ್ರಣದ ಇದಕ್ಕೊಂದು ಜೈವಿಕ ಕ್ರಮವಾಗಿ ನಾವು ಬಳಸ್ಕೊಳ್ಬೋದು. ಸೊ ಇಷ್ಟೆಲ್ಲದರ ಜೊತೆಗೆ ನಮಗೆ ಹೊಸ ಒಂದು ಸವಾಲು ನಮ್ಮ ಜಿಲ್ಲೆಯಲ್ಲಿ ಎದುರಾಗಿರುವಂಥದ್ದು, ಎಲ್ಲ ರಬ್ಬರ್ ಪ್ಲಾಂಟೇಷನ್ ಯಾರೋ ರೈತರ ಮುಖಂಡರಿದ್ದೀರಾ, ರೈತರು ಇದ್ದೀರಾ, ಅನ್ನದಾತರು ಏನಿದ್ದೀರಾ, ರೈತರಿದ್ದೀರಾ, ನಾವು ಒಂದು ಕಳಕಳಿಯಾಗಿ ನಾನು ಮನವಿಯನ್ನು ಮಾಡ್ತಿದ್ದೀನಿ ಇಲಾಖೆಯ ಪರವಾಗಿ. ತಾವು ರಬ್ಬರಲ್ಲಿ ಅದು ರಬ್ಬರ್ ದ್ರವ ಏನು ತಾವು ಸಂಗ್ರಹಿಸೋದಕ್ಕೆ ಚಿಪ್ಪನ್ನು ಇಟ್ಟಿರ್ತೀರ, ಅದನ್ನು ತಾವು ರಬ್ಬರ್ ದ್ರವ ಸಂಗ್ರಹಿಸಿದ ನಂತರ ಚಿಪ್ಪನ್ನು ಉಲ್ಟ ಹಾಕೋದ್ರಿಂದ ನೀರು ನಿಲ್ಲೋದ್ರಿಂದ, ಈಗ ಮಳೆ ಕೂಡ ಆಗ್ತಿರೋದ್ರಿಂದ ರಬ್ಬರ್ ಆದ ನಂತರ ನೀರು ನಿಲ್ಲೋದ್ರಿಂದ ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಇದರಲ್ಲಿ ನಮಗೆ ವಿಶೇಷವಾಗಿ ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಇದು ಭಾಳ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ದಯವಿಟ್ಟು ಯಾರ್ಯಾರು ರಬ್ಬರ್ ಬೆಳೆಗಾರರಿದ್ದೀರಾ, ತಾವು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಈ ಕಪ್ಪನ್ನು ತಾವು ಏನು ಸಂಗ್ರಹಿಸಿದ ನಂತರ ತಾವು ದಯವಿಟ್ಟು ಅದನ್ನು ಉಲ್ಟ ಹಾಕೋದ್ರಿಂದ ನೀರು ಸಂಗ್ರಹಿಸೋದಿಲ್ಲ, ಸೊಳ್ಳೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಚಾಲೆಂಜ್ ಏನಪ್ಪ ಅಂದರೆ, ನಮಗೆ ಈಗ ಅಡಿಕೆ ಬೆಳೆಗೂ ಜ್ವರ, ಎರಡನೇದು ಡೆಂಗು ರಕ್ತಸ್ರಾವ ಜ್ವರ, ಮೂರನೇದು ಡೆಂಗು ಶಾಕ್ ಸಿಂಡ್ರೋಮ್ ಅಂತ, ಅಂದರೆ ಅಂತಿಮ ಘಟ್ಟ. ಅದು 90% ಮಂದಿಗೆ ಜ್ವರ ಬಂದರೂ ಕೂಡ ಜ್ವರ ಬಂದು ತನ್ನಿಂತಾನೇ ಯಾವುದೇ ಚಿಕಿತ್ಸೆಯ ಇಲ್ಲದೆ ತಾನೇ ಶಮನವಾಗುತ್ತೆ. ಇನ್ನು ಕೆಲವು ಮಂದಿಗೆ ಡೆಂಗು ಹೆಮರೇಜಿಕ್ ಅಂದರೆ ನೀವೆಲ್ಲ ಕೇಳಿದ್ದೀರಾ, ಪ್ಲೇಟ್ಲೆಟ್ ಅಂಶ ರಕ್ತದಲ್ಲಿ ಕಡಿಮೆ ಆದರೆ ಇದು ಒಂದು 10,000ಕ್ಕಿಂತ ಕಡಿಮೆ ಆದರೆ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟುವ ಸ್ಥಿತಿಯನ್ನು ಕಳ್ಕೊಳ್ಳುತ್ತೆ. ಆವಾಗ ರಕ್ತಸ್ರಾವ ದೇಹದ ಒಳಗಡೆ ಆಗುತ್ತೆ. ಇದರಿಂದ ಹೆಮೊರೇಜ್ ಅಥವಾ ರಕ್ತಸ್ರಾವ ಒಳಗಾಗುತ್ತೆ. ನಂತರ ರಕ್ತಸ್ರಾವ ಜಾಸ್ತಿ ಆದಲ್ಲಿ ಅದು ಶಾಕ್ ಹೋಗ್ತಾರೆ, ಇದು ರೋಗಿಯ ವಿಷಮ ಸ್ಥಿತಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಬಹು ಅಂಗಾಂಗ ವೈಫಲ್ಯಗಳು ಆಗ್ಬೋದು, ಸಾವು ಸಂಭವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಸಂಕ್ಷಿಪ್ತವಾಗಿ ಆದರೆ, ಇನ್ನು ರೋಗ ಲಕ್ಷಣಗಳು ಹೇಗಿರ್ತವೆ ಅಂದರೆ, ಜ್ವರ ಬರ್ಬೋದು, ವಿಪರೀತ ಮೈಕೈ ನೋವಿರುತ್ತೆ, ಕಣ್ಣುಗಳ ಹಿಂಭಾಗ ನೋವು ಬರುತ್ತೆ, ಕಣ್ಣುಗಳು ನೋವು ಬರ್ಬೋದು, ಒಂದು ದೇಹದ ಎಲ್ಲ ಮೂಳೆಗಳು ಒಟ್ಟಿಗೆ ಮುರಿದ್ರೆ ಎಷ್ಟು ನೋವು ಬರುತ್ತೋ ಅಷ್ಟು ನೋವಾಗುತ್ತೆ. ಇದಕ್ಕೆ ನಾವು ಬೋನ್ ಬ್ರೇಕಿಂಗ್ ಫೀವರ್ ಅಂತ ಕೂಡ ನಾವು ಹೇಳ್ತೀವಿ. ಅಷ್ಟು ಮೈಕೈ ನೋವಿರುತ್ತೆ, ತಾನೇ ಶಮನ ಆಗುತ್ತೆ. ಒಂದು ವೇಳೆ ಡೆಂಗ್ಯೂ ಹೆಮರೇಜಿಕ್ ಫೀವರ್ಗೆ ಹೋದರೆ ಅಲ್ಲಲ್ಲಿ ದೇಹದ ಚರ್ಮದ ಅಡಿಯಲ್ಲಿ ರಕ್ತಸ್ರಾವ ಆದ ಕಪ್ಪು ಮಚ್ಚೆ ಥರ ರಕ್ತಸ್ರಾವ ಆಗುವಂಥದ್ದು, ತಲೆ ಸುತ್ತುವಂಥದ್ದು, ಪ್ರಜ್ಞಾನ ಸ್ಥಿತಿ ಆಗ್ಬೋದು, ತಲೆನೋವು ಬರ್ಬೋದು, ಅಥವಾ ಡೆಂಗ್ಯೂ ಮಿದುಳಿಗೇರಿದ್ರೆ ಫಿಟ್ಸ್ ಕೂಡ ಬರ್ಬೋದು, ತುಂಬ ವಾಂತಿ ಆಗ್ಬೋದು. ಇಷ್ಟು ಸಂಪೂರ್ಣ ಲಕ್ಷಣಗಳಿರ್ತವೆ. ನಾನಾಗಲೇ ಹೇಳಿದೆ 90% ಯಾರಿಗೂ ವಿಷಮ ಸ್ಥಿತಿಗೆ ಹೋಗದೇ ಇರೋದ್ರಿಂದ ನಾವು ಆರಂಭದಲ್ಲೇ ಪತ್ತೆ ಮಾಡಿ ಸೂಕ್ತ ಚಿಕಿತ್ಸೆ ಪಡೆಯೋದ್ರಿಂದ ಎಲ್ಲವನ್ನು ನಾವು ತಹಬದಿಗೆ ತರ್ಬೋದು. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಯಾವುದೇ ಔಷಧೋಪಚಾರ ಇಲ್ಲದೇ ಇರೋದ್ರಿಂದ ಇದಕ್ಕೆ ಚಿಕಿತ್ಸೆಯ ಮೂಲ ಮಂತ್ರ ಏನಪ್ಪ ಅಂತಂದರೆ, ಸಂಪೂರ್ಣ ವಿಶ್ರಾಂತಿ, ಯಥೇಚ್ಛವಾಗಿ ದ್ರವರೂಪದ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಹಾಗೂ ಸ್ವಯಂ ಔಷಧೋಪಚಾರವನ್ನು ನಾವು ಅವಾಯ್ಡ್ ಮಾಡುವಂಥದ್ದೇ ಇದರ ಮೂಲ ಉದ್ದೇಶ. ನಾವು ಸ್ವಯಂ ಔಷಧಿ ತೆಗೆದು ಅಂಗಡಿಗಳಿಗೆ ಹೋಗಿ ಮೆಡಿಕಲ್ ಶಾಪಲ್ಲಿ ಈ ಥರ ನೋವಿನ ಮಾತ್ರೆ ಕೊಡಿ, ಆ ಮಾತ್ರೆ ಕೊಡಿ, ಈ ಮಾತ್ರೆ ಕೊಡಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ವಿಶೇಷವಾಗಿ ನೋವಿನ ಮಾತ್ರೆ ತಗೊಳ್ಳೋದ್ರಿಂದ, ವಿಶೇಷವಾಗಿ ಆಸ್ಪ್ರಿನ್, ಬ್ರೂಫಿನ್ ತಗೊಳ್ಳೋದ್ರಿಂದ ಈಗಾಗಲೇ ರೋಗಿಯಲ್ಲಿ ಡೆಂಗ್ಯೂ ಸೋಂಕಿನಿಂದ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗ್ತಾ ಇರುತ್ತೆ. ನೋವು ನಿವಾರಕ ಔಷಧಿಗಳನ್ನು ತಗೊಳ್ಳೋದ್ರಿಂದ ಮತ್ತೆ ಪ್ಲೇಟ್ಲೆಟ್ಗಳ ಅಂಶ ಇನ್ನೂ ಕುಗ್ಗೋದಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಾರಣಾಂತಿಕ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಯಂ ಔಷಧಿಯನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ. ನೇರವಾಗಿ ತಮ್ಮ ಹತ್ತಿರದ ತಜ್ಞ ಸಿಬ್ಬಂದಿಗಳಲ್ಲಿ ಅಥವಾ ವೈದ್ಯರಲ್ಲಿ ತಾವು ಚಿಕಿತ್ಸೆ ಪಡೆಯಿರಿ ಅಂತ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ದೀನಿ. ಯಾರಿಗೆ ಜ್ವರ ಅಥವಾ ಈ ರೀತಿಯ ಲಕ್ಷಣ ಕಂಡು ಬಂದಲ್ಲಿ ತಮ್ಮ ಹತ್ತಿರದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ತಾವು ಸಂಪರ್ಕಿಸಿ ಅಥವಾ 108ಕ್ಕೆ ಕರೆ ಮಾಡಿ, ಅಥವಾ ಇದಕ್ಕೆ ಸಹಾಯವಾಣಿ ಈಗಾಗಲೇ 108 ಹೇಳಿದೆ, ಅದಕ್ಕೂ ಕೂಡ ಮಾಡಿದ್ರು ಕೂಡ ನಿಮಗೆ ಹೇಳುತ್ತೆ. ಅದು ಹತ್ತಿರದ ಆಸ್ಪತ್ರೆಯಲ್ಲಿ ತಾವು ಇದಕ್ಕೆ ತಮ್ಮ ಮಾಹಿತಿಯನ್ನು ಪಡೀಬೋದು. ಇನ್ನು ನಿಯಂತ್ರಣ ಕ್ರಮಗಳಿಗೆ ಬರುವುದಾದರೆ, ಈಗಾಗಲೇ ಹೇಳಿದೆ ನಾನು, ಸೊಳ್ಳೆ ನಿಯಂತ್ರಣನೇ ಮೂಲ ಮಂತ್ರ. ಸೊ ಅದಕ್ಕೋಸ್ಕರ ಅಡಿಕೆ ಇಡೀ ಅಡಿಕೆ ಸಿಪ್ಪೆ ತೆಗೆದಿರೋ ಅಡಿಕೆಗಳನ್ನು ದೊಡ್ಡ ದೊಡ್ಡ ಪಾತ್ರೆಗಳೇ ಅಥವಾ ಡ್ರಮ್ಗಳಲ್ಲಿ ಅಡಿಕೆಗಳನ್ನು ನೆನೆಯೋದಕ್ಕೆ ಹಾಕ್ತಿದ್ದೀರ. ಈ ಅಡಿಕೆ ನೆನೆಗೆ ಹಾಕೋದ್ರೆ ತುಂಬ ನೀರಿರೋದು, ಅಲ್ಲೂ ಕೂಡ ನಮಗೆ ಸೊಳ್ಳೆಗಳು, ಈ ಡೆಂಗ್ಯೂ ಸೊಳ್ಳೆಗಳು ಬೆಳೆದಿರೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಕ್ಷೇತ್ರ ಭೇಟಿ ಕೊಟ್ಟಾಗ ಅದು ಕೂಡ ಬಂದಿದೆ. ನಾವು ಎಲ್ಲ ನನ್ನ ರೈತ ಬಾಂಧವರಲ್ಲಿ, ಅನ್ನದಾತರಲ್ಲಿ ಒಂದು ಕಳಕಳಿಯ ಮನವಿ, ತಾವು ಇಲಾಖೆಯೊಂದಿಗೆ ಸಹಕರಿಸಿ ಸೊಳ್ಳೆ ಬರದ ರೀತಿ ತಾವು ಸಹಕರಿಸಿ
ಅದರಿಂದ ಕಾಯಿಲೆ ಬರೋದರಿಂದ ತಡೆಯೋದಕ್ಕೆ ತಮ್ಮ ಸಹಕಾರ ಖಂಡಿತ ಇರಲಿ ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೀನಿ. ನಮ್ಮ ಕಾರ್ಯಕರ್ತರು ಈಗ ನಮ್ಮ ತಂಡವನ್ನು ಮಾಡಿದ್ದೀವಿ. ಈಗ ಇವತ್ತು ನಮ್ಮ ಬೆಂಗಳೂರಿಂದ ನಮಗೆ ಡಿ ನಮ್ಮ ಉಸ್ತುವಾರಿ ಉಪನಿರ್ದೇಶಕರು ಹಾಗೂ ಈ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಉಪನಿರ್ದೇಶಕರು ಇಬ್ಬರು ನಮಗೆ ಇಲ್ಲಿ ಇಡೀ ಜಿಲ್ಲೆಯ ವೈದ್ಯಾಧಿಕಾರಿಗಳನ್ನು ಉದ್ದೇಶಿಸಿ ಇವತ್ತು ವಿಡಿಯೋ ಸಂವಾದ ಮೂಲಕ ಮಾತಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ನಾನೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರನ್ನು ಕರೆದಿದ್ದೀನಿ. ಈ ಮಾಹಿತಿ ನಾವು ಏನು ಕೊಡ್ತಿದ್ದೀವಿ ದಯವಿಟ್ಟು ಇದನ್ನು ತಾವು ಪಾಲಿಸಿ ಅರಿವನ್ನು ಎಲ್ಲರಿಗೂ ತಾವು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಿದ್ದೀನಿ. ಇಲಾಖೆಯಲ್ಲಿ ನಿರಂತರವಾಗಿ ಈ ಲಾರ್ವಾ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟಿ